ಅವರು ಹೊರಕ್ಕೆ ಹೋಗ್ತಾ ಇದ್ದ ಹಾಗೆ ಜಯಲಕ್ಷ್ಮಮ್ಮ ಕಿರ್ಚಾಡಿದ್ದಾರೆ. ತಕ್ಷಣ ದರೋಡೆಕೋರರು ಮಾರಕಾಸ್ತ್ರಗಳನ್ನ ಅಲ್ಲೇ ಎಸೆದು ಪರಾರಿಯಾಗಿದ್ದಾರೆ. ಘಟನೆಯಿಂದ ಸುತ್ತಮುತ್ತಲಿನ ಮಹಿಳೆಯರಿಗೆ ಆತಂಕ ಹೆಚ್ಚಾಗಿದೆ. ವಿಷಯ ತಿಳಿದ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ನಮ್ಮ ಯಜಮಾನ್ರು ಕೇಳ್ಕೊಂಡ ತರ ಬಂದ್ರು, ಇಲ್ಲ ಅಂತ ಹೇಳ್ದೆ. ಸರಿ ಅಂತ ಹೇಳ್ಬಿಟ್ಟು ಒಳಗಡೆ ಬಂದು ಒಡವೆ ಎಲ್ಲ ಕಿತ್ಕೊಂಡು ಮತ್ತಂಡು ತೋರಿಸಿ ಅದ್ರಸಿ ಒಡವೆ ಎಲ್ಲ ಕಿತ್ಕೊಂಡು 25 ಇತ್ತು ಏಜ್ ಹುಡುಗರ್ದು ಕಿತ್ಕೊಂಡು ಹೋಗಿದೆ. ಮಂಗಲ ಚೈನು ಕಾಲ್ ಚೈನು ಎಲ್ಲ ಕಿತ್ಕೊಂಡು. ಕಿತ್ತು ತಿನ್ನುವ ಬಡತನದಿಂದ 3 ಮಕ್ಕಳಿಗೆ ವಿಷ ನೀಡಿ ತಾನು ಆತ್ಮಹತ್ಯೆಗೆ ನಿರ್ಧರಿಸಿದ್ದ ತಾಯಿಯ ಕುಟುಂಬಕ್ಕೆ ನೆರವಿನ ಪೂರ್ವವೇ ಹರಿದು ಬಂದಿದೆ. ಇದೀಗ ನೊಂದ ಕುಟುಂಬಕ್ಕೆ ಶಿವಾಜಿನಗರದ ಸೋಷಿಯಲ್ ಕೇರ್ ಫೌಂಡೇಶನ್ ಅಧ್ಯಕ್ಷರಾದ ಮಜೀದ್ ನೂರ್ ಹಿಮಾಬ್ 1 ವರ್ಷಕ್ಕೆ ಬೇಕಾದ ದವಸ ಧಾನ್ಯವನ್ನು ನೀಡಿದ್ದಾರೆ. ಇದು ಜನಶ್ರೀ ವರದಿಯ ಫಲಶ್ರುತಿ. ಸಲ್ಮಾ ರಂಜಾನ್ ಹಬ್ಬದಂದು ಮಾನಸಿಕ ಸ್ವಸ್ಥ ಹಾಗೂ ಮೂಗ ಮಕ್ಕಳಿಗೆ ವಿಷ ಉಣಿಸಲು ಸಿದ್ಧತೆ ನಡೆಸಿದ್ರು. ಆದರೆ ಅಜ್ಜಿ ಮುಮೀಮ್ ತಾಜುರ ಸಮಯ ಪ್ರಜ್ಞೆಯಿಂದ 4 ಜೀವವೂ ಬದುಕುಳಿದಿತ್ತು. ಇದರ ಬಗ್ಗೆ 2 ದಿನಗಳ ಕಾಲ ಜನಶ್ರೀ ಸವಿಸ್ತಾರ ವರದಿಯನ್ನ ಬಿತ್ತರಿಸಿತ್ತು. ಇದನ್ನ ಕಂಡ ಮಜೀದ್ ನೂರ್ ಸಹಾಯ ಹಸ್ತವನ್ನ ಚಾಚಿದ್ದಾರೆ. ಇನ್ನು ಈ 4 ಬುದ್ಧಿಮಾಂದ್ಯ ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸಲಾಗಿತ್ತು. ಆದ್ರೆ ಅಲ್ಲೂ ಇಲ್ಲದ ಯಾತನೆ ಮಕ್ಕಳಿಗೆ ಆಗ್ತಿತ್ತು. ಇದರಿಂದ ಮನನೊಂದ ತಾಯಿ ಸಲ್ಮಾ ಪಾಯಸದಲ್ಲಿ ವಿಷ ಹಾಕಲು ಮುಂದಾಗಿದ್ಲು. ಮನೆಯಲ್ಲಿ ಬಂದ್ಬಿಟ್ಟು 21ಗೆ ರಂಜಾನ್ ಅವತ್ತು ನೋಡಿದ್ದೇವೆ. ಈ ತರ ಬುದ್ಧಿಮಾಂದ್ಯ ಮಕ್ಕಳು ಬಂದ್ಬಿಟ್ಟು ಈ ತರ ಸೂಸೈಡ್ ಮಾಡಿರ್ತಾರೆ. ಈ ಕುಟುಂಬಕ್ಕೆ ಬೇಕಾಗಿ ಬಂದ್ಬಿಟ್ಟು ನೋಡ್ಬಿಟ್ಟು ಸಹಾಯ ಮಾಡೋಣ ಅಂತ ಬಿಟ್ಟು ಇಲ್ಲಿ ನಮ್ಮ ನಿಧಾ ಸೋಷಿಯಲ್ ಕೇರ್ ಫೌಂಡೇಶನ್ ಇಂದ ನಮ್ಮ ಪ್ರೆಸಿಡೆಂಟ್ ಆದವರ ಅಬ್ದುಲ್ ಖಾದರ್ ರಾಜ್ ಅವರು ಅವ್ರ ಜೊತೆ ಬಂದ್ಬಿಟ್ಟು ಇವತ್ತು ಇಲ್ಲಿ ನೋಡ್ಬಿಟ್ಟು ಅವರ ಸ್ಥಿತಿಯೆಲ್ಲ ನೋಡ್ಬಿಟ್ಟು ಸೊ ಅವ್ರಿಗೆ ಬೇಕಾದ ಇವಾಗ ನಮ್ಮ ಸಂಸ್ಥೆಯಿಂದ ಯಾವ್ದಂದ್ರೆ ನಿಧಾ ಸೋಷಿಯಲ್ ಕೇರ್ ಫೌಂಡೇಶನ್ ಇಂದ ನಾವು ಬಂದ್ಬಿಟ್ಟು ತಿಂಗಳಿಗೆ ಈ ಕುಟುಂಬಕ್ಕೆ ಅವ್ರದ್ದು ರೇಷನ್ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ನಾವು ಇಲ್ಲಿ ಕೊಡ್ತೇವೆ ಅಂತ 1 ವರ್ಷದ ತನಕ ನಾವು ಕೊಡ್ತೇವೆ ಅಂತ ಹೇಳ್ಬಿಟ್ಟು ಲೀಪ್ ಮಾಡ್ತೇವೆ. ಹೈಕೋರ್ಟ್ ಚಾಟಿ ಬೀಸಿದ ಮೇಲೆ ಎಚ್ಚೆತ್ತ ಕೆಇಎ ಸಿಇಟಿ ಕ್ಯಾಶುವಲ್ ಸುತ್ತಿನ ಸೀಟು ಹಂಚಿಕೆಯನ್ನ ಹಿಂದೆ ಪ್ರಕಟಿಸಿದೆ. ಆಗಸ್ಟ್ 25ರಿಂದ ಕಾಮೆಟ್ಗೆ 2ನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ಆರಂಭಿಸಿ 31ರೊಳಗೆ ಮುಗಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸೀಟ್ ಹಿಂದಿರುಗಿಸಲು ಕೊನೆ ದಿನವಾಗಿದ್ದು ಸಂಜೆಯವರೆಗೂ ಅವಕಾಶವನ್ನ ಕಲ್ಪಿಸುತ್ತಿತ್ತು. ಹೊರ ರಾಜ್ಯದ ಹಾಗೂ ದೂರದ ಸ್ಥಳಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ಹಾಜರಾಗಲು ಸಾಧ್ಯವಿಲ್ಲದಿದ್ರೆ ಫ್ಯಾಕ್ಸ್ ಮೂಲಕ ಸರೆಂಡರ್ ಮಾಡಲು ಅವಕಾಶವನ್ನ ಕಾಮೆಟ್ಗೆ ನೀಡಿದೆ. ಇದರಿಂದ ಕೆಇಎ ರಿಸಲ್ಟ್ ಆಧರಿಸಿ ಕಾಮೆಟ್ಗೆ ಸೀಟು ಪಡಿಬೇಕು ಹಿಂತಿರುಗಿಸಬೇಕು ಅನ್ನುವ ಅತಂತ್ರ ಸ್ಥಿತಿಯಲ್ಲಿದ್ದ ವಿದ್ಯಾರ್ಥಿಗಳಿಗೆ